ಒಂದ್ ಕಡೆ ಡಿಕೆ ಪಟ್ಟಾಭಿಷೇಕಕ್ಕೆ ತಯಾರಿ ಜೋರಾಗಿದೆ. ಮತ್ತೊಂದು ಕಡೆ ಡಿಕೆ ಸಂಪುಟ ಸೇರೋದಕ್ಕೆ ಮಂತ್ರಿ ಪಟ್ಟದ ಆಕಾಂಕ್ಷಿಗಳು ದೆಹಲಿ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬೆಂಬಲಿಗರ ಪಟ್ಟಿ ಹಿಡಿದು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ರು. ಕೆಪಿಸಿಸಿ ಸಾರಥಿಯಾಗುವುದಕ್ಕೀಗ ಭಾರೀ ಪೈಪೋಟಿ ನಡೀತಾ ಇದೆ. ಮಂತ್ರಿ ಪಟ್ಟಕ್ಕಾಗಿ ಲಾಬಿ, ಆಕಾಂಕ್ಷಿಗಳ ದೆಹಲಿ ದಂಡಯಾತ್ರೆ. ಡಿಕೆಶಿ ಸಂಪುಟ ಸೇರೋದಕ್ಕೆ ಶಾಸಕರು ದೆಹಲಿ ಕದ ತಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಸಚಿವರಾಗುವ ಕಲಿಗಳ ಹೆಸರಿಟ್ಟುಕೊಂಡು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಇತ್ತ ದೆಹಲಿಗೆ ಹರಿರುವ ಶಾಸಕರು ಎಂಎಲ್ಸಿಗಳು ತಮ್ಮದೇ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಡಿಕೆ ಸಂಪುಟ ಸೇರಲು ಆಕಾಂಕ್ಷಿಗಳ ಭರ್ಜರಿ ಲಾಬಿ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ದೆಹಲಿ ದಂಡಯಾತ್ರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್ ಮತ್ತೆ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಉತ್ತಮ ಕೆಲಸ ಮಾಡಿದ್ದೇವೆ, ನಮ್ಮನ್ನ ಮುಂದುವರಿಸಿ ಅಂತ ನಾಯಕರು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೊಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಪಕ್ಷ ತೀರ್ಮಾನ ನಮ್ಮದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ನಮ್ಮದು. ಸಿಕ್ಕಿದ್ರೆ ಭೇಟಿ ಆಗ್ತೀನಿ. ಫಸ್ಟ್ ಟೈಮ್ ಗೆದ್ದವರು ಮತ್ತು ಹಲವು ಬಾರಿ ಶಾಸಕರಾದವರು ಕೂಡ ದೆಹಲಿಗೆ ಹಾರಿದ್ದಾರೆ. ಹ್ಯಾರಿಸ್, ಬಿಆರ್ ಪಾಟೀಲ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್, ಕೆಆರ್ ನಗರ ಶಾಸಕ ಡಿ ರವಿಶಂಕರ್, ಹಂಪನಗೌಡ ಬಾದರ್ಲಿ, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಅನೇಕರು ಮಂತ್ರಿಗಿರಿ ಟವಲ್ ಹಾಕಿದ್ದಾರೆ. ಅವರು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ ಅವರು ನಮ್ಮನ್ನ ಬಹುಶಃ ಅನ್ಕೊಂಡಿದ್ದೀನಿ ಕನ್ಸಿಡರ್ ಮಾಡ್ತಾರೆ ಈ ಸಾರಿ ಅಂತ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರು ಮಂತ್ರಿಯಾಗಿ ಅವರು ಅಲ್ಲಿ ಮಾದೇವಪ್ಪನವ್ರನ್ನ ಮತ್ತೆ ವೆಂಕಟೇಶ್ ಅವ್ರನ್ನೆಲ್ಲ ಮೈಸೂರು ಜಿಲ್ಲೆಯಲ್ಲಿ ಮಾಡ್ಕೊಂಡಿರ್ಲಿಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಬರಲ್ಲ. ಅದು ಅದೇ ಬೇರೆ ಇದೇ ಬೇರೆ. ಮುಖ್ಯಮಂತ್ರಿ ನಾವು ಜಿಲ್ಲೆ ಲೆಕ್ಕಕ್ಕೆ ಬರಲ್ಲ, ಮುಖ್ಯಮಂತ್ರಿ ರಾಜ್ಯದ ಲೆಕ್ಕ. ಜಿಲ್ಲೆಗೊಬ್ಬರನ್ನ ಮಂತ್ರಿಗಳು ಮಾಡ್ಬೇಕಲ್ಲ ಸರ್. ನಾನು ಆಕಾಂಕ್ಷಿನೇ, ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ವಕೀಲರು ಸಿ ಎಮ್ ಆಗೋದ್ರಿಂದ ವಕೀಲರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ? ಅವೆಲ್ಲ ಈಗ ಪ್ರಾಂತೀಯಗಳನ್ನು ನೋಡಬೇಕಾಗುತ್ತೆ. ಆಕಾಂಕ್ಷಿಯಾಗಿ ಅವರ ಬೆನ್ನು ಹಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. 18 ವರ್ಷ ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಹೈಕಮಾಂಡ್ ಭರವಸೆ ಕೊಟ್ಟಿದೆ ಎಂದ ಯತೀಂದ್ರ. ಇನ್ನು ಎಂಎಲ್ಎಗಳು ಮಾತ್ರವಲ್ಲ, ಎಂಎಲ್ಸಿಗಳು ಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸ್ಥಾನ ಖಚಿತ ಎನ್ನಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್, ಬಸನಗೌಡ ಬಾದರ್ಲಿ, ಸಲೀಂ ಅಹಮದ್ ಸಂಪುಟ ಸೇರೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ಡಿಸಿಎಂ ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನ್ ಮಾಡ್ತಾರೆ ಅದು ಕೂಡ ಕೊಟ್ರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ. ಫಸ್ಟ್ ಕೊಟ್ಟಾಗ ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ. 3 ಡಿಸಿಎಂ ಹುದ್ದೆ ಸೃಷ್ಟಿಸುವಂತೆ ಸಿದ್ದರಾಮಯ್ಯ ಪಟ್ಟು. ಒಂದ್ ಕಡೆ ಸಚಿವಗಿರಿ ಫೈನಲ್ ಮಾಡೋದು ಕಬ್ಬಿಣದ ಕಡಲಿಯಾಗಿದ್ರೆ, ಡಿಸಿಎಂ ಹುದ್ದೆಗಳ ಸೃಷ್ಟಿಯೂ ಕಗ್ಗಂಟಾಗಿದೆ. ಯಾಕಂದ್ರೆ ಕನಿಷ್ಠ 3 ಡಿಸಿಎಂ ಹುದ್ದೆ ನೀಡಲೇಬೇಕು ಅಂತ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ತಮ್ಮ ಪರಮಾಪ್ತ ಒಕ್ಕಲಿಗ ಮತ್ತು ಇತರ ಸಮುದಾಯದ ನಾಯಕರನ್ನ ಸಂಪುಟಕ್ಕೆ ತರಲು ಬ್ಯಾಟಿಂಗ್ ಮಾಡ್ತಿದ್ದಾರೆ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಮತ್ತು ಹಿರಿಯ ದಲಿತ ನಾಯಕರೂ ಆಗಿರುವ ಪರಮೇಶ್ವರ್ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವ ಎಂಬಿ ಪಾಟೀಲ್, ಇನ್ನು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆ ನೀಡುವಂತೆ ಸಿದ್ದರಾಮಯ್ಯ ಒತ್ತಡ ತಂತ್ರ ಹೆಣೆದಿದ್ದಾರಂತೆ. ಕೆಪಿಸಿಸಿ ಪಟ್ಟದ ಮೇಲೆ ಶಿವರಾಜ ತಂಗಡಗಿ ಕಣ್ಣು.
ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡಿ ಅಂತ ಸತೀಶ್ ಜಾರಕಿಹೊಳಿ ಪಾನ್ ಮೂವ್ ಮಾಡಿದ್ದಾರೆ. ಇದೀಗ ಹರಿಪ್ರಸಾದ್ ಹೆಸರಿನ ಬೆನ್ನಲ್ಲೇ ಶಿವರಾಜ್ ತಂಗಡಗಿ ಕೂಡ ಹೈಕಮಾಂಡ್ನತ್ತ ಒಂದು ಚೆಂಡು ಎಸೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಕೊಟ್ಟರೆ ನಿಭಾಯಿಸೋಣ ಅಂತ ತಂಗಡಗಿ ಹೇಳಿದ್ದಾರೆ. ಸರ್, ಒಂದು ನಾನು ಮಾಧ್ಯಮದೊಳಗೆ ಕೇಳಿದ್ದೀನಿ, ಬಟ್ ಇನ್ ಜನರಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೊಟ್ಟರೆ ನಿಭಾಯಿಸ್ತೀನಿ. ಸರಿ, ನಮ್ಮ ಪಾರ್ಟಿ ಏನು ಕೆಲಸ ಕೊಡುತ್ತೆ ಅದನ್ನು ಕೆಲಸ ಮಾಡ್ತೀನಿ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸ್ಪೀಕರ್ ಪಟ್ಟಕ್ಕೇರಲು ನಾಯಕರ ಹಿಂದೇಟು. ಕಾಂಗ್ರೆಸ್ಗೆ ವಿಧಾನಸಭೆ ಸ್ಪೀಕರ್ ಸ್ಥಾನಮಾನ ಕಗ್ಗಂಟಾಗಿದೆ. ವಿಧಾನಸಭೆ ಸ್ಪೀಕರ್ ಆಗುವುದಕ್ಕೆ ಇತರೆ ನಾಯಕರು ಯಾರೂ ಒಪ್ಪುತ್ತಿಲ್ಲ ಎನ್ನಲಾಗಿದೆ. ಯುಟಿ ಖಾದರ್ರನ್ನೇ ಮುಂದುವರಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಸ್ಪೀಕರ್ ಸ್ಥಾನದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಧಾನಸಭೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನಾಳೆಯೇ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಕ್ಕೇರಲಿದ್ದಾರೆ. ಇನ್ನೊಂದೆಡೆ ಸಂಪುಟ ರಚನೆ ಸವಾಲಾಗಿದೆ. ಪ್ರಾದೇಶಿಕ ಹಾಗೂ ಸಮುದಾಯವಾರು ಸಚಿವ ಸ್ಥಾನ ಹಂಚೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಮಂತ್ರಿ ಆಗೋ ಅದೃಷ್ಟ ಯಾರಿಗೆ ಒಲಿಯಲಿದೆ, ಕೆಪಿಸಿಸಿ ಸಾರಥಿ ಯಾರಾಗ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.